ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಏನೋ ಕಷ್ಟ ಅನ್ಸುತ್ತೆ ಅಲ್ವಾ? ಆದ್ರೆ ಅದರಲ್ಲಿ ಯಾರೆಲ್ಲ ಇದ್ದಾರೆ, ಯಾವ ರೀತಿಯ ಫಂಡ್ಗಳಿವೆ ಮತ್ತು ಹೊರದೇಶದಿಂದ ಹಣ ಹೇಗೆ ಬರುತ್ತೆ ಅಂತ ಕೆಲವು ಮೂಲಭೂತ ಅಂಶಗಳನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲವೂ ತುಂಬಾನೇ ಸರಳವಾಗುತ್ತೆ. ಬನ್ನಿ, ಈ ಜಗತ್ತನ್ನ ಒಟ್ಟಿಗೆ ಸೇರಿ ಅನ್ವೇಷಿಸೋಣ. ನಮ್ಮ ಈ ವಿಶ್ಲೇಷಣೆಯ ಹಿಂದಿರೋ ಒಂದೇ ಒಂದು ಉದ್ದೇಶ ಅಂದ್ರೆ ಜ್ಞಾನದ ಮೂಲತಃ ಶಕ್ತಿ ತುಂಬೋದು. ಯಾಕಂದ್ರೆ ಸರಿಯಾದ ತಿಳುವಳಿಕೆ ಇದ್ರೆ ಮಾತ್ರನೇ ನಿಜವಾದ ಸಂಪತ್ತು ಸೃಷ್ಟಿ ಮಾಡೋಕೆ ಸಾಧ್ಯ. ಸರಿ, ನಾವು ಮುಂದುವರಿಯೋಕ್ಕಿಂತ ಮುಂಚೆ ಒಂದು ಬಹಳ ಮುಖ್ಯವಾದ ವಿಷಯ. ಇಲ್ಲಿ ನೀಡಲಾಗುವ ಯಾವುದೇ ಮಾಹಿತಿ ಸಲಹೆ ಅಲ್ಲ. ನಾನು ಸೆಬಿ ನೋಂದಾಯಿತ ಸಲಹೆಗಾರಲ್ಲ. ಇಲ್ಲಿ ಯಾವುದೇ ಸ್ಟಾಕ್ ತಗೊಳ್ಳಿ ಅಂತ ನಾವು ಹೇಳಲ್ಲ. ಇಲ್ಲಿರುವ ಪ್ರತಿಯೊಂದು ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ನಮ್ಮ ಗುರಿ ಒಂದೇ: ಹೂಡಿಕೆ ಮಾಡೋಕು ಮುಂಚೆ ಮಾರುಕಟ್ಟೆ ಬಗ್ಗೆ ಒಂದು ಒಳ್ಳೆ ತಿಳುವಳಿಕೆ ಕೊಡೋದು. ಹಾಗಿದ್ರೆ ಇವತ್ತು ನಾವು ಏನೆಲ್ಲ ಕಲಿಯೋಣ? ಮೊದಲು ಮಾರ್ಕೆಟ್ನಲ್ಲಿರೋ ಪ್ರಮುಖ ಆಟಗಾರರು ಯಾರು ಅಂತ ನೋಡ್ತೀವಿ. ನಂತರ ಇಂಡೆಕ್ಸ್ ಫಂಡ್ಸ್ ಮತ್ತೆ ಮ್ಯೂಚುವಲ್ ಫಂಡ್ಸ್ ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು, ಹಾಗೆಯೇ ವಿದೇಶಿ ಹಣ ಅಂದ್ರೆ ಎಫ್ಡಿಐ ಮತ್ತೆ ಎಫ್ಐ ನಮ್ಮ ಮಾರ್ಕೆಟ್ಗೆ ಹೇಗೆ ಬರುತ್ತೆ ಅನ್ನೋದನ್ನ ಚರ್ಚೆ ಮಾಡ್ತೀವಿ. ಕೊನೆಗೆ ಇದೆಲ್ಲದ್ರಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು ಅಂತ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ಈ ಮಾರುಕಟ್ಟೆ ಅನ್ನೋ ದೊಡ್ಡ ವೇದಿಕೆಯಲ್ಲಿ ಯಾರೆಲ್ಲ ಆಟ ಆಡ್ತಾರೆ? ಸ್ಟಾಕ್ ಮಾರ್ಕೆಟ್ನಲ್ಲಿ ಮುಖ್ಯವಾಗಿ 5 ತರಹದ ಆಟಗಾರರಿರ್ತಾರೆ. ಒಂದು, ಪ್ರಮೋಟರ್ಸ್ ಅಂದರೆ ಕಂಪನಿಯನ್ನ ಶುರು ಮಾಡಿದವರು, ಅದರ ಅತಿ ಹೆಚ್ಚು ಷೇರುಗಳನ್ನ ಹಿಡಿದುಕೊಂಡವರು. ಎರಡನೆಯದು ವಿದೇಶಿ ಮತ್ತು ದೇಶೀಯ ಸಾಂಸ್ಥಿಕ ಹೂಡಿಕೆದಾರರು ಅಂದರೆ ಎಫ್ಐಐ ಮತ್ತು ಡಿಐಐ. ಮೂರನೆಯದು ಸರ್ಕಾರ. ಮತ್ತು ಕೊನೆಯದಾಗಿ ನಿಮ್ಮ ಹಾಗೆ ಸಾರ್ವಜನಿಕರು. ಇವರ ಒಂದೊಂದು ನಡೆಯೂ ಮಾರುಕಟ್ಟೆಯ ದಿಕ್ಕನ್ನೇ ಬದಲಾಯಿಸಬಹುದು. ಇವರಲ್ಲಿ ಡಿಐಐಗಳು ಅಂದ್ರೆ ದೇಶೀಯ ಸಾಂಸ್ಥಿಕ ಹೂಡಿಕೆದಾರರು ನಮ್ಮ ಲೋಕಲ್ ಮಾರ್ಕೆಟ್ನ ದೈತ್ಯರು ಅಂತಾನೆ ಹೇಳ್ಬೋದು. ಇವರು ನಮ್ಮ ದೇಶದ ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆಗಳು. ಮಾರ್ಕೆಟ್ನಲ್ಲಿ ಇವರ ಪಾತ್ರ ಬಹಳ ದೊಡ್ಡದು. ಡಿಐಗಳು ಅಂದ್ರೆ ಯಾರೋ ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿದೆ ನೋಡಿ ಕೆಲವು ಉದಾಹರಣೆಗಳು. LIC, HDFC, SBI, ಮೋತಿಲಾಲ್ ಓಸ್ವಾಲ್, ಈ ಹೆಸರುಗಳೆಲ್ಲ ನಮಗೆ ಚೆನ್ನಾಗಿ ಗೊತ್ತಿರೋದೆ. ಇವರೆಲ್ಲ ನಮ್ಮ ದೇಶದ ಪ್ರಮುಖ ಸಾಂಸ್ಥಿಕ ಹೂಡಿಕೆದಾರರು. ಹಾಗಾದ್ರೆ ಈ ದೊಡ್ಡ ಆಟಗಾರರು ಮತ್ತೆ ನಮ್ಮಂತ ಚಿಕ್ಕ ಹೂಡಿಕೆದಾರರು ಯಾವ ರೀತಿ ಹೂಡಿಕೆ ಮಾಡ್ತಾರೆ? ಬನ್ನಿ, 2 ಮುಖ್ಯ ದಾರಿಗಳನ್ನ ನೋಡೋಣ. ಈಗ ನಾವು ಹೂಡಿಕೆದಾರರು ಸಾಮಾನ್ಯವಾಗಿ ಬಳಸೋ 2 ಪ್ರಮುಖ ವಿಧಾನಗಳ ಬಗ್ಗೆ ಮಾತಾಡೋಣ. ಇವೆರಡರ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋಕೆ ಇರೋ ಮುಖ್ಯ ಪ್ರಶ್ನೆ ಇದು: ಆಕ್ಟಿವ್ ಮ್ಯಾನೇಜ್ಮೆಂಟ್ ಬೇಕಾ ಅಥವಾ ಪ್ಯಾಸಿವ್ ಆಗಿ ಮಾರ್ಕೆಟನ್ನ ಫಾಲೋ ಮಾಡಿದ್ರೆ ಸಾಕಾ? ಇಲ್ಲಿ ನೋಡಿ, ಇಂಡೆಕ್ಸ್ ಫಂಡ್ಸ್ ಮತ್ತೆ ಮ್ಯೂಚುವಲ್ ಫಂಡ್ಸ್ ನಡುವಿನ ವ್ಯತ್ಯಾಸಗಳು ತುಂಬಾನೇ ಸ್ಪಷ್ಟವಾಗಿವೆ. ಇಂಡೆಕ್ಸ್ ಫಂಡ್ಗಳಲ್ಲಿ ಶುಲ್ಕ ಅಂದ್ರೆ ಫೀಸ್ ತುಂಬಾನೇ ಕಡಿಮೆ. ಯಾಕಂದ್ರೆ ಇದು ನಿಫ್ಟಿ 50 ತರಹ ಒಂದು ಇಂಡೆಕ್ಸ್ ಅನ್ನ ಸುಮ್ನೆ ಕಾಪಿ ಮಾಡುತ್ತೆ. ಇಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಕೆಲಸ ಇರಲ್ಲ. ಆದ್ರೆ ಮ್ಯೂಚುವಲ್ ಫಂಡ್ಸ್ ಹಾಗಲ್ಲ. ಇಲ್ಲಿ ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾರೆ. ಅವರ ಕೆಲಸನೇ ಮಾರ್ಕೆಟನ್ನ ಮೀರಿಸಿ ಒಳ್ಳೆ ರಿಟರ್ನ್ಸ್ ಕೊಡೋದು. ಅದಕ್ಕೋಸ್ಕರ ಅವರು ಸುಮಾರು 2% ವರೆಗೆ ಮ್ಯಾನೇಜ್ಮೆಂಟ್ ಫೀಸ್ ತಗೊಳ್ತಾರೆ. ಹಾಗಾಗಿ ಇಲ್ಲಿ ನಿರ್ಧಾರ ತಗೊಳ್ಬೇಕಾಗುತ್ತೆ: ಕಡಿಮೆ ಖರ್ಚಲ್ಲಿ ಸಿಂಪಲ್ ಆಗಿ ಹೋಗ್ಬೇಕಾ ಅಥವಾ ಜಾಸ್ತಿ ರಿಟರ್ನ್ ಸಿಗಬಹುದು ಅನ್ನೋ ನಂಬಿಕೆ ಮೇಲೆ ಸ್ವಲ್ಪ ಹೆಚ್ಚು ಖರ್ಚು ಮಾಡೋಕೆ ರೆಡಿ ಇರ್ಬೇಕಾ? ಸರಿ, ಈಗ ಮುಂದಿನ ಪ್ರಮುಖ ವಿಷಯಕ್ಕೆ ಬರೋಣ. ನಮ್ಮ ಭಾರತದ ಮಾರುಕಟ್ಟೆಗೆ ವಿದೇಶದಿಂದ ಹಣ ಹೇಗೆ ಬರುತ್ತೆ? ಈ ಚಿತ್ರವನ್ನ ನೋಡಿದ್ರೆ ವ್ಯತ್ಯಾಸ ಚೆನ್ನಾಗಿ ಅರ್ಥ ಆಗುತ್ತೆ. ಎಫ್ಡಿಐ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಒಂದು ವಿದೇಶಿ ಕಂಪನಿ ನೇರವಾಗಿ ನಮ್ಮ ದೇಶದಲ್ಲಿ ಬಂದು ಒಂದು ಬಿಸ್ನೆಸ್ ಕಟ್ಟೋದು ಅಥವಾ ಇರೋ ಬಿಸ್ನೆಸ್ ಅನ್ನ ಕೊಂಡುಕೊಳ್ಳೋದು. ಆದ್ರೆ ಎಫ್ಐಐ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹಾಗಲ್ಲ. ಅವರು ನಮ್ಮ ಸ್ಟಾಕ್ ಮಾರ್ಕೆಟ್ನಲ್ಲಿ ಷೇರ್ಗಳ ಮೇಲೆ ಹಣ ಹಾಕ್ತಾರೆ ಅಷ್ಟೇ. ಇವೆರಡರ ನಡುವಿನ ವ್ಯತ್ಯಾಸಗಳನ್ನ ಇನ್ನೂ ಸ್ವಲ್ಪ ವಿವರವಾಗಿ ನೋಡೋಣ. ಎಫ್ಡಿಐ ಅನ್ನೋದು ದೀರ್ಘಾವಧಿಯ ಹೂಡಿಕೆ. ಇದು ತುಂಬಾನೇ ಸ್ಟೇಬಲ್ ಆಗಿರುತ್ತೆ. ಇಲ್ಲಿ ಹೂಡಿಕೆ ಮಾಡಿದವರಿಗೆ ಕಂಪನಿಯ ನಿರ್ಧಾರಗಳಲ್ಲಿ ಮಾತಾಡೋ ಅಧಿಕಾರ ಕೂಡ ಇರುತ್ತೆ. ಆದ್ರೆ ಎಫ್ಐಐ ಹೂಡಿಕೆಗಳು ಹೆಚ್ಚಾಗಿ ಶಾರ್ಟ್ ಟರ್ಮ್ ಇರುತ್ತೆ. ಹಾಗಾಗಿ ಇದು ಹೆಚ್ಚು ಚಂಚಲ. ದುಡ್ಡು ಹಾಕಿದವರಿಗೆ ಕಂಪನಿ ಮೇಲೆ ಯಾವುದೇ ಕಂಟ್ರೋಲ್ ಇರಲ್ಲ. ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳೋದಾದ್ರೆ ಎಫ್ಡಿಐ ಅನ್ನೋದು ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಇದ್ದಾಗೆ. ವಿದೇಶಿ ಕಂಪನಿ ನಮ್ಮ ದೇಶದ ಕಂಪನಿಯೊಂದ್ರಲ್ಲಿ ದೊಡ್ಡ ಪಾಲುದಾರಿಕೆ ತಗೊಂಡು ಅದರ ಮ್ಯಾನೇಜ್ಮೆಂಟ್ನಲ್ಲೂ ಭಾಗವಹಿಸುತ್ತೆ. ಆದ್ರೆ ಎಫ್ಐಐ ಹೂಡಿಕೆದಾರರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮಾರ್ಕೆಟ್ನಲ್ಲಿ ಸ್ಟಾಕ್ಸ್ ಅಥವಾ ಬಾಂಡ್ಗಳನ್ನ ಖರೀದಿ ಮಾಡ್ತಾರೆ. ಅವರ ಉದ್ದೇಶ ಕಂಪನಿಯನ್ನ ನಡೆಸೋದಲ್ಲ, ಬದಲಿಗೆ ಆ ಹೂಡಿಕೆಯಿಂದ ಆದಷ್ಟು ಬೇಗ ಲಾಭ ಮಾಡ್ಕೊಳ್ಳೋದು. ಸರಿ, ನಾವಿವತ್ತು ಚರ್ಚೆ ಮಾಡಿದ ಎಲ್ಲಾ ವಿಷಯಗಳನ್ನ ಒಂದ್ ಕಡೆ ತರೋಣ. ಇದ್ರ ಸಾರಾಂಶ ಏನು ಅಂದ್ರೆ ಜ್ಞಾನನೇ ನಮ್ಮ ಅತಿ ದೊಡ್ಡ ಆಸ್ತಿ.
ಪೂರ್ತಿ ವಿಶ್ಲೇಷಣೆಯ ಪ್ರಮುಖ ಸಂದೇಶ ಒಂದೇ: ಹೂಡಿಕೆ ಮಾಡುವ ಮುನ್ನ ಅರ್ಥ ಮಾಡಿಕೊಳ್ಳಿ. ಜ್ಞಾನದಿಂದ ಸಂಪತ್ತು ಸೃಷ್ಟಿ ಅನ್ನೋ ನಮ್ಮ ಮಾತಿನ ಅರ್ಥ ಕೂಡ ಇದೆ. ಈಗ ನೋಡಿ, ಮಾರುಕಟ್ಟೆಯಲ್ಲಿರೋ ಆಟಗಾರರು ಯಾರು, ಹೂಡಿಕೆ ಮಾಡೋಕಿರೋ ದಾರಿಗಳು ಯಾವುದು ಅನ್ನೋ ಒಂದು ಚಿತ್ರಣ ಸಿಕ್ಕಿದೆ ಅಲ್ವಾ? ಈ ತಿಳುವಳಿಕೆ ಜೊತೆಗೆ ಮುಂದಿನ ಹೆಜ್ಜೆ ಏನಾಗಿರ್ಬೋದು ಅಂತ ಯೋಚನೆ ಮಾಡಬೇಕಾದ ಸಮಯವಿದು. ನೆನ್ಪಿರ್ಲಿ, ಸರಿಯಾದ ಜ್ಞಾನವೇ ಯಶಸ್ವಿ ಹೂಡಿಕೆಯ ಮೊದಲ ಮೆಟ್ಟಿಲು.